ವೆಲ್ಕಮ್ ಟು ಸ್ವಿಚ್ ವರ್ಡ್ ಸೀರೀಸ್ ಡೇ 9. ಇವತ್ತಿನ ಸ್ವಿಚ್ ವರ್ಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿನ ಪಡ್ಕೊಳ್ಳೋದಕ್ಕೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಬಟ್ ನಿಮ್ಮ ಪಾರ್ಟ್ನರ್ ಸಪೋರ್ಟಿವ್ ಇರೋದಿಲ್ಲ, ಇಲ್ಲ ನಿಮ್ಮ ರಿಲೇಷನ್ಶಿಪ್ಪನ್ನು ಅವರು ಮುಂದೆ ಬರೆಯೋಕ್ಕೆ ಬಿಡ್ತಾ ಇರೋಲ್ಲ, ಅಂದರೆ ಮದುವೆ ಆಗೋಕ್ಕೆ ರೆಡಿ ಇರೋಲ್ಲ, ಇಲ್ಲ ಏನಾದರೂ ಒಂದು ರೀಸನ್ ಹೇಳ್ತಾ ಇರ್ತಾರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಆಗ್ತಿದೆ ಅನ್ನೋ ಕನ್ಫ್ಯೂಷನ್ ಇದ್ದರೆ ನೀವು ಈ ಸ್ವಿಚ್ ವರ್ಡನ್ನು ಬಳಸಬಹುದು. ಸ್ವಿಚ್ ವರ್ಡ್ ಈಸ್ ರಿಲೀಸ್ ರೆಸಿಸ್ಟೆನ್ಸ್ ಬೋ ರೀಸ್ಟೋರ್ ನೌ. ಈ ಸ್ವಿಚ್ ವರ್ಡನ್ನು ನೀವು ಎಷ್ಟಾಗುತ್ತೆ ಅಷ್ಟು ಚಾಂಟ್ ಮಾಡಿ. ಇದನ್ನು ನಿಮ್ಮ ಬರೆದ್ಬಿಟ್ಟು ನಿಮ್ಮ ಪಾಕೆಟಲ್ಲಿ ಇಡ್ಕೋಬೋದು, ಇಲ್ಲ ನಿಮ್ಮ ಪಿಲ್ಲೋ ಕೆಳಗೆ ಇಡ್ಕೋಬೋದು. ಎಷ್ಟು ದಿನ ಇಡ್ಕೋಬೇಕು ಅಂದರೆ ನಿಮಗೆ ಇದರದ್ದು ಎಫೆಕ್ಟ್ ಗೊತ್ತಾಗೋ ತನಕ ನೀವು ಇಟ್ಕೋಬೇಕಾಗುತ್ತೆ. ನಿಮಗೆ ಇದೇ ರೀತಿ ಯಾರೋ ಬಂದು ಹೇಳ್ತಾರೆ ಅಥವಾ ಹೀಗೆ ಗೊತ್ತಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾವ ರೀತಿಲಾದರೂ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡಬಹುದು. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಆದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತಾ ಇಲ್ವಾ, ಎಲ್ಲ ಥರ ನಿಮಗೆ ವಿಷಯ ಗೊತ್ತಾಗುತ್ತೆ. ಓಕೆ, ಈ ಎಲ್ಲ ಸ್ವಿಚ್ ವರ್ಡ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ.